ಗ್ಯಾಸ್ ಬರ್ತಿಲ್ಲ ಅಂತ ಅಳೋ ಮುಂಚೆ ಈ ಸುದ್ದಿಯನ್ನ ನೋಡಿ. ಜೂನ್ 30ರೊಳಗೆ ಈ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಮ LPG ಖಾತೆ ಸಮಸ್ಯೆಗೆ ಸಿಲುಕಬಹುದು. ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ಬೇಕಾಗಿಲ್ಲ. ಮನೆಯಲ್ಲೇ ಮೊಬೈಲ್ನಲ್ಲೇ 5 ನಿಮಿಷದಲ್ಲಿ ಈ KYC ಮಾಡಿ ಮುಗಿಸಬಹುದು. ಒಂದು ಫೇಸ್ ಸ್ಕ್ಯಾನ್ ಸಾಕು, ಆಧಾರ್ ಮೂಲಕ ಗ್ಯಾಸ್ ಸಂಪರ್ಕವನ್ನ ತಕ್ಷಣ ವೆರಿಫೈ ಮಾಡಬಹುದು. ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್, HP ಗ್ಯಾಸ್ ಎಲ್ಲ ಗ್ರಾಹಕರಿಗೂ ಇದು ಅನ್ವಯಿಸುತ್ತೆ. ನಿಮ್ಮ ಈ KYC ಸ್ಟೇಟಸ್ ಅನ್ನ ಈಗಲೇ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗಾದ್ರೆ ಈ KYC ಮಾಡೋದು ಹೇಗೆ, ಏನೆಲ್ಲ ದಾಖಲೆ ಬೇಕು, ಎಲ್ಲ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹೇಳ್ತಾನೆ ನೀವು ಈ KYC ಕಂಪ್ಲೀಟ್ ಮಾಡ್ಕೋಬಹುದು. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ರಿಕ್ರೂಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಒಂದಷ್ಟು ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು, ಈ ಒಂದು ಚಾನೆಲ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಆ ಅಪ್ಡೇಟ್ ನಿಮಗೆ ಸಿಗ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಎಸ್, ಗೃಹಿಣಿಯರಿಗೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಅಡುಗೆ ಮನೆಯೇ ಪ್ರಪಂಚ. ಹೌದಾ? ಈ ಒಂದು ಅಡುಗೆ ಮನೆಯ ಅಸಲಿ ಹೀರೋ ಯಾರಂತಂದ್ರೆ ನಮ್ಮ LPG ಗ್ಯಾಸ್ ಸಿಲಿಂಡರ್. ಆದ್ರೆ ಕಳೆದ ಕೆಲವು ದಿನಗಳಿಂದ ಗ್ಯಾಸ್ ಏಜೆನ್ಸಿ ಮುಂದೆ ಉದ್ದುದ್ದಕ್ಕೂ ಜೊತೆಗೆ ಮೊಬೈಲ್ಗೆ ಬರುವಂತ ಮೆಸೇಜ್ಗಳನ್ನ ನೋಡಿ ಗ್ರಾಹಕರು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್. ಈ KYC ಕಡ್ಡಾಯ ಅನ್ನುವಂಥದ್ದು. ನೀವು ಸಮಯಕ್ಕೆ ಸರಿಯಾಗಿ ಈ ಕೆಲಸ ಮಾಡದೇ ಇದ್ರೆ ನಿಮ್ಮ ಬ್ಯಾಂಕಿಗೆ ಬರುವಂತ ಗ್ಯಾಸ್ ಸಬ್ಸಿಡಿ ಆಗಿರ್ಬೋದು ಅಥವಾ LPG ಕನೆಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಕಟ್ ಆಗ್ಬೋದು. ಆದ್ರೆ ಭಯ ಪಡಬೇಡಿ. ಇದಕ್ಕಾಗಿ ನೀವು ಕೆಲಸ ಬಿಟ್ಟು ಏಜೆನ್ಸಿಗೆ ಅಲಿಬೇಕು ಅಂತಿಲ್ಲ. ಮನೆಯಲ್ಲೇ ಕೂತು ನಿಮ್ಮ ಸ್ಮಾರ್ಟ್ ಫೋನ್ ಮೂಲಕ ಕೇವಲ 5 ನಿಮಿಷದಲ್ಲಿ ಈ ಕೆಲಸವನ್ನ ನೀವು ಮುಗಿಸಬಹುದು. ಹೇಗೆ ಅಂತ ನೋಡೋಣವಾ? ಸೊ ಅಡುಗೆ ಅನಿಲ ಬೆಲೆ ಏರಿಕೆ ಬೆನ್ನಲ್ಲೇ ದೇಶದಲ್ಲಿ LPG ಸಿಲಿಂಡರ್ ಬಳಸುವಂತ ಲಕ್ಷಾಂತರ ಗ್ರಾಹಕರಿಗೆ ಒಂದು ದೊಡ್ಡ ಸುದ್ದಿ ಬಂದಿದೆ. ಪ್ರಮುಖ ಸರ್ಕಾರಿ ಸ್ವಾಮ್ಯದ ಕೈಗಾರಿಕಾ ಸಂಸ್ಥೆಯಾದಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತನ್ನ ಉಜ್ವಲ ಯೋಜನೆ ಆಗಿರ್ಬೋದು, ಇತರ ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ಈ KYC ಮಾಡಿಸೋದು ಕಡ್ಡಾಯಗೊಳಿಸಿದೆ. ಸ್ನೇಹಿತರೆ, ಯಾರಿಗೆ ಈ KYC ಕಡ್ಡಾಯ, ಜೊತೆಗೆ ಸಬ್ಸಿಡಿ ನಿಯಮ ಏನು ಅದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲರೂ ಕೂಡ ಈ KYC ಮಾಡಿಸಬೇಕು. ಸೊ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತವಾಗಿ ಗ್ಯಾಸ್ ಸಂಪರ್ಕ ಪಡೆದಂತ ಫಲಾನುಭವಿಗಳಿಗೆ ಆದ್ಯತೆಯ ಮೇಲೆ ಆಧಾರ್ KYC ಬಯೋಮೆಟ್ರಿಕ್ ಮಾಡೋದನ್ನ ಅಧಿಕೃತವಾಗಿ ಜಾರಿಗೆ ತಂದಿತ್ತು. ಆದ್ರೆ ಈಗ ಹೊರಡಿಸಿರುವಂತ ಪ್ರಸ್ತುತ ಆದೇಶದ ಪ್ರಕಾರ ಯಾವುದೇ ರೀತಿಯ ಅನಿಲ ಕಂಪನಿಗಳ ಅಡಿಯಲ್ಲಿ ಈವರೆಗೆ ಈ KYC ಮಾಡಿಸದೇ ಇರುವಂತ ಎಲ್ಲಾ ಭಾರತೀಯರಿಗೆ ಇದು ಕಡ್ಡಾಯ ಆಗಿರುತ್ತೆ. ಸ್ನೇಹಿತರೆ, ಈಗಾಗಲೇ ತಮ್ಮ ಯಶಸ್ವಿ ಬಯೋಮೆಟ್ರಿಕ್ ಆಧಾರ್ ದೃಢೀಕರಣ ಪ್ರಕ್ರಿಯೆಯನ್ನ ಮುಗಿಸಿರುವಂತ ಸಾಮಾನ್ಯ ಗ್ರಾಹಕರು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ. ಯಾಕಂತಂದ್ರೆ ಆಲ್ರೆಡಿ ನಿಮ್ದು ಅಪ್ಡೇಟ್ ಆಗಿರುತ್ತೆ. ಸೊ ಹೇಗೆ ಅಪ್ಡೇಟ್ ಮಾಡಬೇಕು, ನೀವು HP ತಗೋತಾ ಇದ್ರೆ ಅಥವಾ ಇಂಡಿಯನ್ ಆಗಿದ್ರೆ ಎಲ್ಲವನ್ನ ಹೇಳ್ತೀನಿ. ಸೊ ನೀವು ಉಜ್ವಲ ಯೋಜನೆ ಆಗಿರ್ಬೋದು ಅಥವಾ ಇತರ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಆಗಿದ್ರೆ ಇದೇ ತಿಂಗಳ ಜೂನ್ 30, ಮತ್ತೆ ಹೇಳ್ತಾ ಇದ್ದೀನಿ 30 ಲಾಸ್ಟ್ ಡೇಟ್ ಆಗಿರುತ್ತೆ. ಅದರ ಒಳಗೆ ಈ KYC ಪ್ರಕ್ರಿಯೆ ಕಂಪ್ಲೀಟ್ ಮಾಡಿರಬೇಕು. ಈ KYC ನಿಯಮ ಕಡ್ಡಾಯವಾಗಿ ಜಾರಿಗೆ ತಂದಿದ್ದಾರೆ. ಸೊ ನಿಗದಿತ ದಿನಾಂಕದೊಳಗಡೆ ಈ ಡಿಜಿಟಲ್ ಬಯೋಮೆಟ್ರಿಕ್ ದೃಢೀಕರಣ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಿಲಿಂಡರ್ ಸಬ್ಸಿಡಿಯನ್ನ ಕಳ್ಕೋಬಹುದು ನೀವು, ಅಥವಾ LPG ಗ್ಯಾಸ್ ಕನೆಕ್ಷನ್ ಅನ್ನ ಕಳ್ಕೋಬಹುದು. ಸೊ ಗ್ರಾಹಕರು ಸಬ್ಸಿಡಿಯೇ ಬರಲ್ಲ ಅಂತ ಹೇಳ್ಕೊಂಡು ಬೇಸರ ಕೂಡ ಮಾಡ್ಕೋಬಹುದು. ಸೊ ಹಾಗಾಗಿ ಈ KYC ಮಾಡ್ಕೊಳ್ಳಿ. ಸೊ ಈ KYC ಶುರು ಮಾಡೋ ಮುನ್ನ ಇಷ್ಟು ವಸ್ತುಗಳು ನಿಮ್ಮ ಕೈಯಲ್ಲಿ ಇರಬೇಕು. ಸೊ ಮೊದಲನೇದಾಗಿ ಮೊಬೈಲ್ನಲ್ಲಿ ಈ KYC ಮಾಡೋದು ತುಂಬಾನೇ ಸಿಂಪಲ್ ಸ್ನೇಹಿತರೆ. ಆದ್ರೆ ಶುರು ಮಾಡೋ ಮುನ್ನ ಕೆಲವು ಮುಖ್ಯ ವಸ್ತುಗಳನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಕೈಯಲ್ಲಿ ಇರಬೇಕು. ಎರಡನೇದಾಗಿ ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಯಾವ ನಂಬರ್ ಲಿಂಕ್ ಆಗಿದೆಯೋ ಅದೇ ನಂಬರ್ ಚಾಲ್ತಿಯಲ್ಲಿ ಇರಬೇಕಾಗತ್ತೆ. ಈ 2 ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ. ಸೊ ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ಆ್ಯಪ್ಗಳಾದಂಥ ಇಂಡಿಯನ್ ಆಯಿಲ್ ಆಗಿರ್ಬೋದು ಅಥವಾ HP ಆಗಿರ್ಬೋದು ಅಥವಾ ಹೆಲೋ BPCL ಆ್ಯಪ್ ಆಗಿರ್ಬೋದು. ಸೊ ನಿಮ್ಮ ಕನೆಕ್ಷನ್ ಯಾವುದು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇದರ ಜೊತೆಗೆ ಗೂಗಲ್ ಪ್ಲೇ ಸ್ಟೋರ್ನಿಂದ ಆಧಾರ್ ಫೇಸ್ RD ಅನ್ನುವಂಥ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಸೊ ಆ್ಯಪ್ ಡೌನ್ಲೋಡ್ ಆದಮೇಲೆ ನೀವಿಲ್ಲಿ ಲಾಗಿನ್ ಪ್ರಕ್ರಿಯೆಯನ್ನ ಶುರು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಮೊದಲಿಗೆ ಪ್ಲೇ ಸ್ಟೋರಿಗೆ ಹೋಗಿ ನಿಮ್ಮ ಗ್ಯಾಸ್ ಕಂಪನಿಯ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ
ಇಲ್ಲಿ ನೀವು ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಸೊ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಮುಖ್ಯ ಸ್ಕ್ರೀನ್ ಮೇಲೆ ಅಥವಾ ಪ್ರೊಫೈಲ್ ವಿಭಾಗದಲ್ಲಿ KYC ಅಥವಾ REKYC ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಸೊ ಯಾವುದೇ ಗೊಂದಲ ಇಲ್ಲದೆ ನೇರವಾಗಿ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಧಾರ್ ವೆರಿಫಿಕೇಶನ್ ಆಗಿರ್ಬೋದು, ಫೇಸ್ ಸ್ಕ್ಯಾನಿಂಗ್ ಮ್ಯಾಜಿಕ್ ಅನ್ನ ಇಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೆಕ್ಸ್ಟ್ ಹಂತದಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡೋಕಿರುತ್ತೆ. ಸೊ ಕೆಳಗಿರುವಂತಹ ನಿಯಮಗಳಿಗೆ ಅಂದ್ರೆ ನಾನು ಒಂದಷ್ಟು ಟಿಕ್ ಮಾರ್ಕ್ ಇದೆ ನೋಡಿ, ಸೊ ಅದನ್ನೆಲ್ಲ ಟಿಕ್ ಮಾರ್ಕ್ ಅನ್ನ ಕೊಟ್ಟು ಫೇಸ್ ಸ್ಕ್ಯಾನ್ ಬಟನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಆಗ್ಲೇ ಮ್ಯಾಜಿಕ್ ನೋಡಿ. ಸೊ ನೀವು ಡೌನ್ಲೋಡ್ ಮಾಡಿದ್ದಂತ ಆಧಾರ್ ಫೇಸ್ RD ಆಪ್ ತಾನಾಗಿ ಓಪನ್ ಆಗುತ್ತೆ. ಸೊ ಈಗ ಸೆಲ್ಫಿ ತೆಗಿತೀರಲ್ವಾ, ಅದೇ ತರ ನಿಮ್ಮ ಮೊಬೈಲ್ ಕ್ಯಾಮರಾವನ್ನ ಮುಖದ ಮುಂದೆ ಇಟ್ಕೊಳ್ಬೇಕು. ಮುಖದ ಮೇಲೆ ಸಾಕಷ್ಟು ಬೆಳಕು ಬೀಳ್ತಾ ಇರಬೇಕು. ಒಮ್ಮೆ ಕಣ್ಣು ಮಿಟಕಿಸಬೇಕು, ನೀವು ಬ್ಲಿಂಕ್ ಮಾಡಬೇಕು. ಸೊ ನಿಮ್ಮ ಮುಖದ ಸ್ಕ್ಯಾನಿಂಗ್ ಯಶಸ್ವಿಯಾಗಿ ಕಂಪ್ಲೀಟ್ ಆಗುತ್ತೆ, ಗ್ರೀನ್ ಸಿಂಬಲ್ ಬರುತ್ತೆ. ಸೊ ಆನ್ಲೈನ್ ನಲ್ಲಿ ಇಲ್ಲಿ ನೀವು ಸಬ್ಮಿಟ್ ಮಾಡಬಹುದು ಸ್ನೇಹಿತರೆ, ಟೆನ್ಷನ್ ಬೇಕು ಅಂತಿಲ್ಲ. ಸೊ ಮುಖದ ಸ್ಕ್ಯಾನಿಂಗ್ ಯಶಸ್ವಿಯಾಗಿ ಮುಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಎಲ್ಲವೂ ಸರಿಯಾಗಿದ್ರೆ ಕೆಳಗಿರುವಂತ ಒಂದು ಸಬ್ಮಿಟ್ ಬಟನ್ ಇರುತ್ತಲ್ಲ, ಒಮ್ಮೆ ಓದ್ಕೊಳ್ಳಿ. ಅಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅಲ್ವಾ, ಸೊ ಅಲ್ಲಿ ನಿಮಗೊಂದು ರೆಫರೆನ್ಸ್ ನಂಬರ್ ಸಿಗುತ್ತೆ. ಅದನ್ನ ಫ್ಯೂಚರ್ಗೋಸ್ಕರ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇಷ್ಟ ಆದ್ರೆ ನಿಮ್ಮ KYC ಕಂಪ್ಲೀಟ್ ಸ್ನೇಹಿತರೆ. ಒಂದೇ ಹೆಸರಿನಲ್ಲಿ 2-3 ಕನೆಕ್ಷನ್ ಇರೋದನ್ನ ತಪ್ಪಿಸ್ಕೋಬೇಕು. ಸತ್ತವರ ಹೆಸರಿನಲ್ಲಿ ಗ್ಯಾಸ್ ಬಳಸೋದನ್ನ ತಡೆಯೋದಕ್ಕೆ, ಜೊತೆಗೆ ವ್ಯವಸ್ಥೆಯಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡೋದಕ್ಕೆ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಸೊ ಯಾರಿಗಿದು ಕಡ್ಡಾಯ? KYC ಇನ್ನು ಯಾರೆಲ್ಲ ಪೂರ್ಣಗೊಳಿಸಿಲ್ವೋ ಅಂತಹ ಎಲ್ಲಾ LPG ಗ್ರಾಹಕರಿಗೆ ಇದು ಅನ್ವಯಿಸುತ್ತೆ. ಸೊ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳಾಗಿರ್ಬೋದು, ಇತರ ಸಬ್ಸಿಡಿ ಪಡೆಯುವಂತಹ ಗ್ರಾಹಕರು ಕೂಡ LPG ಸಂಪರ್ಕದೊಂದಿಗೆ ಆಧಾರ್ ಲಿಂಕ್ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಖಚಿತ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ಇನ್ನು ನಿಮ್ಮ KYC ಬಾಕಿ ಇದೆಯಾ, ಅದನ್ನ ಹೇಗೆ ತಿಳ್ಕೊಳ್ಳೋದು? ಸೊ ಗ್ರಾಹಕರು ತಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ಮೊಬೈಲ್ ಆಪ್ ಮೂಲಕ ಅಥವಾ ತಮ್ಮ ಹತ್ತಿರದ ಗ್ಯಾಸ್ ವಿತರಕರು ಏನಿರ್ತಾರೋ ಡಿಸ್ಟ್ರಿಬ್ಯೂಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಖಾತೆಯ ವಿವರಗಳನ್ನ ಚೆಕ್ ಮಾಡ್ಕೊಳ್ಬಹುದು. ಅಲ್ಲಿ KYC ಪೆಂಡಿಂಗ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ತಕ್ಷಣ ಅಪ್ಡೇಟ್ ಮಾಡಬೇಕು. ಈಗ ತುಂಬಾ ಜನರಿಗೆ ಮೇಡಮ್ ಇಂಡಿಯನ್ ಗ್ಯಾಸ್ ಆದ್ರೆ ಹೇಗೆ ಮಾಡ್ಕೊಳ್ಳೋದು, ಅದನ್ನ ಕೂಡ ಸಿಂಪಲ್ ಆಗಿ ಹೇಳ್ತೀನಿ, HPನೂ ಕೂಡ ಹೇಳ್ತೀನಿ. ಸೊ KYC ಹೇಗೆ ಮಾಡೋದು? ಸೊ ನಿಮ್ಮ ಮೊಬೈಲ್ ನಲ್ಲಿ ಇಂಡಿಯನ್ ಆಯಿಲ್ 1 ಅಂತ ಒಂದು ಆಪ್ ಇರುತ್ತೆ ನೋಡಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಬಳಸಿ ನೋಂದಣಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ 16 ಅಂಕಿಯ LPG ID ಅನ್ನ ಆ ಖಾತೆಗೆ ನೀವು ಲಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಪ್ ನಲ್ಲಿ ಮೈ ಪ್ರೊಫೈಲ್ ಅಂತ ಒಂದಿರುತ್ತೆ ನೋಡಿ, ಆ ವಿಭಾಗಕ್ಕೆ ಹೋಗಿ LPG ವಿವರಗಳನ್ನ ಆಯ್ದುಕೊಂಡು ಅಲ್ಲಿ ಕಾಣಿಸುವಂತ KYC ಆಯ್ಕೆಯನ್ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಯಮ ಆಗಿರ್ಬೋದು, ಷರತ್ತುಗಳನ್ನ, ರೂಲ್ಸ್ ಗಳನ್ನ ಓದ್ಕೊಳ್ಳಿ. ಅಲ್ಲಿ ಒಪ್ಪಿಗೆ ಅಂತ ಇದೆ ನೋಡಿ, ಟಿಕ್ ಮಾರ್ಕ್, ಅದನ್ನ ಕೊಟ್ಟು ಆಧಾರ್ ಫೇಸ್ ಅಥೆಂಟಿಕೇಶನ್ ಬರುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ ಅಲ್ವಾ, ಸೊ ಮೊಬೈಲ್ ಅನ್ನ ಹಿಂಗೆ ಇಟ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಸಬ್ಮಿಟ್ ಮಾಡಿ. ಅದೇ ನಿಮ್ದು ಭಾರತ್ ಗ್ಯಾಸ್ ಆಗಿದ್ರೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ಹೆಲೋ BPCL ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ನೀಡಿ ಲಾಗಿನ್ ಆಗಬೇಕು. ಸೊ ಹೋಮ್ ಸ್ಕ್ರೀನ್ ಅಲ್ಲಿ KYC ಆಯ್ಕೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ಗೆ ಬರುವಂತ OTP ಅನ್ನ ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿ ನಿಮಗೆ ಸೇಮ್ ಟು ಸೇಮ್ ಎಲ್ಲಾದ್ರಲ್ಲೂ ಅದೇ ತರ ಇರುತ್ತೆ, ಟಿಕ್ ಮಾರ್ಕ್ ಅನ್ನ ಕೊಡಬೇಕು, ಬಯೋಮೆಟ್ರಿಕ್ ಇರುತ್ತೆ, ಮುಖದ ಗುರುತಿನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. KYC ಅಪ್ಡೇಟ್ ಆಗುತ್ತೆ. ಇನ್ನು LPG ಗ್ಯಾಸ್ ಆಗಿದ್ರೆ ಸೇಮ್ ನಿಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ HP ಪೇ ಆಪ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ. ಸೊ ನಿಮ್ಮ LPG ಖಾತೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನ ಬಳಸ್ಕೊಂಡು ರಿಜಿಸ್ಟರ್ ಅಂದ್ರೆ ಲಾಗಿನ್ ಆಗಬೇಕು. ಸೊ OTP ಬರುತ್ತೆ, ಅದನ್ನ ಎಂಟರ್ ಮಾಡಿಕೊಂಡು ನಿಮ್ಮ ಭದ್ರತೆಗಾಗಿ MPIN ಅನ್ನ ಇಲ್ಲಿ ಸೆಟ್ ಮಾಡಬೇಕಾಗತ್ತೆ. ಸೊ ಇದೊಂದೇ ಆಡ್ ಆನ್ ಆಗಿರುವಂಥದ್ದು. ಆಮೇಲೆ ಆಪ್ ನಲ್ಲಿ ಮೈ HP ಅಡಿಯಲ್ಲಿರುವಂತಹ LPG ಸೆಕ್ಷನ್ ಅನ್ನ ಓಪನ್ ಮಾಡಿ KYC ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಷರತ್ತುಗಳನ್ನ ಓದ್ಕೊಂಡು ಟಿಕ್ ಮಾರ್ಕ್ ಹಾಕೋದು, ಆಧಾರ್ ಫೇಸ್ ಅಥೆಂಟಿಕೇಶನ್ ಮಾಡ್ಕೊಳ್ಳೋದು, ಸಬ್ಮಿಟ್ ಮಾಡೋದು. ಬಟ್ ಇಲ್ಲಿ ಒಮ್ಮೆ ಗಮನಿಸ್ಕೋಬೇಕು, ಆನ್ಲೈನ್ ಅಲ್ಲಿ ಮಾಡೋದಕ್ಕೆ ಇನ್ ಕೇಸ್ ನಿಮ್ಗೆ ಸಾಧ್ಯ ಆಗಿಲ್ಲ, ಗೊತ್ತಾಗಿಲ್ಲ ಅಂತಂದ್ರೆ ಗ್ರಾಹಕರು ನೇರವಾಗಿ ತಮ್ಮ ಗ್ಯಾಸ್ ಏಜೆನ್ಸಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಧಾರ್ ಕಾರ್ಡು, ಗ್ಯಾಸ್ ಪಾಸ್ಬುಕ್ ತಗೊಂಡು ಹೋದ್ರೆ ಬಯೋಮೆಟ್ರಿಕ್ ಯಂತ್ರದ ಮೂಲಕ ಉಚಿತವಾಗಿ KYC ಅನ್ನ ಕಂಪ್ಲೀಟ್ ಮಾಡಬಹುದು. ಯಾವುದೇ ದುಡ್ಡು ಕೊಡಬೇಕು ಅಂತ ಇಲ್ಲ. ಸೊ ಹಾಗಾಗಿ ಮೊಬೈಲ್ ಅಲ್ಲೇ ನೀವು ಮಾಡ್ತೀರಾ ಅಂತಂದ್ರೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ 5 ನಿಮಿಷ ಸಾಕು KYC ಅನ್ನ ಅಪ್ಡೇಟ್ ಮಾಡೋದಕ್ಕೆ. ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ, ಇಲ್ಲ ಇನ್ನೂ ಎಕ್ಸ್ಟೆಂಡ್ ಆಗುತ್ತಪ್ಪ, ಸೊ ವೆಯ್ಟ್ ಮಾಡೋಣ, ಅಥವಾ ನಾವು ಮಾಡಿಲ್ಲ ಅಂತಂದ್ರೂ ಗ್ಯಾಸ್ ಬರುತ್ತೆ, ಆ ಥರ ಏನು ಅನ್ಕೋಬೇಡಿ. ಇದು ಸರ್ಕಾರದ ಹೊಸ ರೂಲ್ಸ್ ಆಗಿರುತ್ತೆ. ಸೊ ಹಾಗಾಗಿ ಕೂಡಲೇ KYC ಅನ್ನ LPG ಗ್ಯಾಸ್ಗೋಸ್ಕರ ಅಪ್ಡೇಟ್ ಮಾಡಿ
ಮಾಡ್ಕೊಳ್ಳಿ ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ಕಲಿತ್ರಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೆ ಕಳ್ಸೋದನ್ನ ಮರಿಬೇಡಿ. ಯಾಕಂತಂದ್ರೆ ಅವರು ಕೂಡ ಸಿಂಪಲ್ ಆಗಿ ವಿಡಿಯೋ ನೋಡ್ಕೊಂಡು ಆರಾಮಾಗಿ KYC ಯನ್ನು ಅಪ್ಡೇಟ್ ಮಾಡ್ಕೋಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳ್ಬೋದು. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.